ಈಗ ಒಂದು ಕಡೆ ಜಾತಿ ಗಣತಿಯ ಜಾರಿಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಜ್ಜಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲೇ ಕೆಲವು ನಾಯಕರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಕೂಡ SC ST ನಾಯಕರು ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ ಈಗ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾ, ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ವಿರೋಧ ಮಾಡ್ತಾ ಇದ್ದಾರೆ, ಅದು ಒಂದು ಕಡೆ ಆದ್ರೆ ವಿರೋಧ ಪಕ್ಷದ ಬಿಜೆಪಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಜಾತಿ ಗಣತಿಯ ರಿಪೋರ್ಟ್ಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಯಾವ್ಯಾವ ನಾಯಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ವಿಜಯೇಂದ್ರ ನಿಲುವೇನಾಗಿದೆ, ಆರ್ ಅಶೋಕ್ ಅವರ ನಿಲುವೇನಾಗಿದೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೇಣುಕಾ. ಶ್ರೀಕಾಂತ್, ಸದ್ಯ ರಾಜ್ಯ ರಾಜಕಾರಣದಲ್ಲೂ ಕೂಡ ಜಾತಿ ಗಣತಿ ಜಾರಿಯಾಗಬೇಕು ಅಂತಕ್ಕಂಥ ಒಂದು ಒತ್ತಾಯದಲ್ಲಿ ಒಂದು ಸಮುದಾಯದ ನಾಯಕರು ಕೂಡ ಈಗಾಗಲೇ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆಯಷ್ಟೇ ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಈ ಒಂದು ಸಭೆಯಲ್ಲೂ ಕೂಡ ಎಲ್ಲ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಎಲ್ಲ ವರದಿಯನ್ನು ಕೂಡ ಈಗಾಗಲೇ ಮಂಡನೆಯನ್ನು ಕೂಡ ಮಾಡಲಾಗಿದೆ. ಆ ಒಂದು ಸಭೆಯಲ್ಲೂ ಕೂಡ ಒಂದಿಷ್ಟು ಸಮುದಾಯದ ಸಚಿವರು ಈಗಾಗಲೇ ಈ ಒಂದು ವರದಿಯನ್ನು ಕೂಡಲೇ ಅನುಷ್ಠಾನ ಮಾಡಿ ಜಾರಿಗೊಳಿಸಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಇದ್ರ ಜೊತೆಗೇನೆ ಒಂದಿಷ್ಟು ಲಿಂಗಾಯತ ಸಮುದಾಯದವರು ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಕೂಡ ಅನುಷ್ಠಾನ ಮಾಡುವುದು ಬೇಡ, ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಒಂದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಬದಲಾವಣೆಗಳು ಕೂಡ ಆಗಿದೆ, ಜನಸಂಖ್ಯೆಯಲ್ಲೂ ಕೂಡ ಏರುಪೇರಾಗಿದೆ. ಹಾಗಾಗಿ ಈ ಒಂದು ವರದಿಯನ್ನು ಜಾರಿ ಮಾಡೋದು ಬೇಡ, ಮತ್ತೊಮ್ಮೆ ಸಮೀಕ್ಷೆ ಮಾಡೋದಾದ್ರೆ ಮಾಡಿ ಜಾರಿ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಸಲಹೆಯನ್ನು ಕೂಡ ಈಗಾಗಲೇ ಒಂದಿಷ್ಟು ಸಮುದಾಯದವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರಂತೆಯೂ ಕೂಡ ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಶತಾಯಗತಾಯ ಈ ವರ್ಷ ಜಾತಿ ಗಣತಿಯನ್ನು ಜಾರಿ ಮಾಡಲೇಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿರ್ಧಾರ ತೆಗೆದುಕೊಂಡಿರುವಂತದ್ದು. ಹಾಗಾಗಿ ತಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಒಂದಿಷ್ಟು ಸಮುದಾಯದ ನಾಯಕರು ಪರ ವಿರೋಧ ಚರ್ಚೆ ಮಾಡ್ತಾ ಇರುವ ಒಂದು ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ನಾಯಕರು ಈಗಾಗಲೇ ಈ ಒಂದು ಜಾತಿ ಗಣತಿ ವರದಿಯನ್ನು ಕೂಡ ಬಹಳ ಬಲಿಷ್ಠವಾಗಿನೇ ತಿರಸ್ಕಾರವನ್ನು ಕೂಡ ಮಾಡಿದ್ರು. ಈ ಒಂದು ವರದಿ ಅವೈಜ್ಞಾನಿಕವಾಗಿ ತಯಾರು ಮಾಡಿರುವಂತದ್ದು. ಹಾಗಾಗಿ ಇದು ಕಳೆದ ಒಂದು 10 ವರ್ಷಗಳ ಹಿಂದೆ ಈ ಒಂದು ವರದಿಯನ್ನು ಕೂಡ ಸಮೀಕ್ಷೆಯ ಮೂಲಕ ಮಾಡಿರುವಂತದ್ದು. ಹಾಗಾಗಿ 10 ವರ್ಷದಲ್ಲಿ ಸಾಕಷ್ಟು ಒಂದು ಏರುಪೇರು ಆಗಿರುತ್ತೆ. ಶೈಕ್ಷಣಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಮತ್ತೆ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದ್ದಾವೆ. ಯಾವೆಲ್ಲ ಲಿಂಗಾಯತರ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಒಂದಿಷ್ಟು ಜನಾಂಗದವರು ಕೂಡ ಹಿಂದುಳಿದ ವರ್ಗದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಒಂದು ಮೀಸಲಾತಿಯ ವಿಚಾರಕ್ಕೆ ಬಂದ್ರೆ ಆ ಒಂದು ಮೀಸಲಾತಿ ನೀಡುವಂತಹ ಸಂದರ್ಭದಲ್ಲೂ ಕೂಡ ಏರುಪೇರಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಇನ್ನೊಮ್ಮೆ ಸಮೀಕ್ಷೆ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನು ಕೂಡ ಪ್ರಬಲವಾಗಿನೇ ತಿರಸ್ಕಾರ ಮಾಡಿದ್ರು. ಅವರು ಮೊದಲಿನಿಂದಲೂ ಕೂಡ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡ್ತೀನಿ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಆಗಲಿಂದಲೂ ಕೂಡ ಈ ಒಂದು ವರದಿಯನ್ನು ಕೂಡ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ರು. ಅದ್ರ ಜೊತೆಗೇನೆ ಒಕ್ಕಲಿಗ ಸಮುದಾಯದವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನು ತಿರಸ್ಕಾರ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಒಂದಿಷ್ಟು ಬಿಜೆಪಿಯಲ್ಲಿ ಇರ್ತಕ್ಕಂಥ SC ST ಸಮುದಾಯದ ನಾಯಕರು ಈ ಒಂದು ವರದಿಯನ್ನು ಸ್ವಾಗತ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಆದ್ರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿಯೂ ಕೂಡ ಎಲ್ಲಿಯೂ ಕೂಡ ಈ ಬಗ್ಗೆಯೂ ಯಾವೊಬ್ಬ ನಾಯಕರು ಕೂಡ ಮಾತಾಡ್ತಾ ಇಲ್ಲ. ಆದ್ರೆ ಪರೋಕ್ಷವಾಗಿ ಈ ಒಂದು ವರದಿಯನ್ನು ಅವರು ಕೂಡ ಸ್ವಾಗತ ಮಾಡಿರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ SC ST ಸಮುದಾಯದವರು ಕೂಡ ಸಾಕಷ್ಟು ಹಿಂದುಳಿದಂತಹ ವರ್ಗದವರಾಗಿದ್ದಾರೆ. ಈ ಒಂದು ಜಾತಿ ಗಣತಿ ವರದಿಯ ಮೂಲಕ ಆ ಒಂದು ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಅವರಿಗೆ ಮೀಸಲಾತಿಯಲ್ಲೂ ಕೂಡ ಹೆಚ್ಚಿನ ಮೀಸಲಾತಿ ಸಿಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಜೊತೆಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬರುವ ಸಾಧ್ಯತೆಗಳು ಕೂಡ ಆ ಒಂದು ಸಮುದಾಯಕ್ಕೆ ಹೆಚ್ಚಾಗಿ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ SC ST ಸಮುದಾಯದ ನಾಯಕರು ಕೂಡ ಪರೋಕ್ಷವಾಗಿ ಈ ಒಂದು ಜಾತಿ ಗಣತಿ ವರದಿಯನ್ನು ಕೂಡ ಸ್ವಾಗತ ಮಾಡಿರುವಂತದ್ದು. ಆದ್ರೆ ಎಲ್ಲಿಯೂ ಕೂಡ ಈ ಬಗ್ಗೆ ಬಹಿರಂಗವಾಗಿ ಹೇಳಿಲ್ಲ, ಕೇವಲ ಮಾಧ್ಯಮಗಳ ಹೇಳಿಕೆಗಳಿಗೆ ಮಾತ್ರ ಈ ಒಂದು ಅವೈಜ್ಞಾನಿಕವಾಗಿದೆ, ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಹೊರತಾಗಿ ಅವರ ಮನದಾಳದ ಮಾತು ಮಾತ್ರ ಈ ಒಂದು ವರದಿಯನ್ನು ಜಾರಿ ಮಾಡಿದ್ರೆ ಸಾಕಪ್ಪ ಅನ್ನೋ ಒಂದು ರೀತಿಯಲ್ಲೂ ಕೂಡ ಅವರ ವರ್ತನೆ ಇರುವಂತದ್ದು. ಶ್ರೀಕಾಂತ್, ರೇಣುಕಾ, ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ ಈಗ ಬಿಜೆಪಿ ಜೊತೆಗೆ JDS ಕೂಡ ಕೈ ಜೋಡಿಸಿದೆ ಒಂದು ಕಡೆ, ಆದ್ರೆ ಅದು ಕೂಡ ಅಲ್ಲಗಳಿಯಂತಿಲ್ಲ. ಯಾಕಂದ್ರೆ ಬಿಜೆಪಿ ಕೂಡ ಜೊತೆಗೆ JDS ಕೂಡ ಸಪೋರ್ಟ್ ಆಗಿ ನಿಲ್ತಾ ಇದೆ. ಇದರ ನಿಲುವಿನಲ್ಲಿ ಈ ಜಾತಿ ಗಣತಿ ವರದಿಗೆ
ಪರವಾಗಿ ಅಥವಾ ವಿರೋಧವಾಗಿ ಈ ಬಿಜೆಪಿ ನಾಯಕರಿಗೆ JDS ನಾಯಕರು ಏನಾದರೂ ಸಪೋರ್ಟ್ ಕೊಡ್ತಾ ಇದ್ದಾರಾ ಅಥವಾ ಇದನ್ನ ವಿರೋಧ ಮಾಡ್ತಾ ಇದ್ದಾರಾ ರೇಣುಕಾ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಾದರೂ ಇದೆಯಾ? ಶ್ರೀಕಾಂತ್, ಕೇವಲ ಬಿಜೆಪಿ ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, JDS ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ಒಂದು ವರದಿಯನ್ನು ಕೂಡ ತಿರಸ್ಕಾರ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಸುದ್ದಿಗೋಷ್ಠಿಗಳನ್ನು ಕೂಡ ಕರೆದಿರುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಇದು ಅವೈಜ್ಞಾನಿಕವಾಗಿ ನಡೆದಂತಹ ಒಂದು ಸಮೀಕ್ಷೆ, ಹಾಗಾಗಿ ಕಾಂಗ್ರೆಸ್ಗೆ ಯಾವ ರೀತಿ ಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದು ಕೇವಲ ಮುಂಬರುವ ಚುನಾವಣೆಗಳಿಗೋಸ್ಕರ ಈ ಒಂದು ಗಿಮಿಕ್ ಮಾಡ್ತಾ ಇದ್ದಾರೆ ಹೊರತಾಗಿ ಜನರ ಪರವಾಗಿ ಮತ್ತೆ ಸಮುದಾಯಗಳ ಪರವಾಗಿ ಈ ಒಂದು ವರದಿ ಇಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಮಾಡಿರುವಂಥದ್ದು. ನಿನ್ನೆಯಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಷಯಕ್ಕೂ ಕೂಡ ಮಾತನಾಡಿರುವಂಥವರು. ಈ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂಥದ್ದು, ಇದು ಅವೈಜ್ಞಾನಿಕವಾದಂತಹ ಸಮೀಕ್ಷೆ, ಹಾಗಾಗಿ ಇದನ್ನು ಜಾರಿ ಮಾಡಿದ್ರೆ ಜನರಿಗೆ ನಷ್ಟ ಆಗುತ್ತೆ ಹೊರತಾಗಿ ಯಾವುದೇ ರೀತಿಯಾದಂತಹ ಲಾಭ ಆಗಲ್ಲ. ಒಂದಿಷ್ಟು ಸಮುದಾಯಗಳಿಗೆ ಮೀಸಲಾತಿ ಕೊರತೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಈ ಒಂದು ಜಾತಿ ಗಣತಿ ವರದಿಯನ್ನು ಜಾರಿ ಮಾಡುವುದು ಬೇಡವೇ ಬೇಡ ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ JDS ನಾಯಕರು ಕೂಡ ಮಾಡ್ತಾ ಇರುವಂತ